ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 119 11ನೇ ವಚನ ಹೇಳುತ್ತೆ, ದೇವರ ವಾಕ್ಯ ಹೇಳುತ್ತೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಹಲ್ಲೆಲೂಯಾ. ಭಕ್ತನು ಹೇಳ್ತಾನೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಈ ಕೊನೆ ಕಾಲದಲ್ಲಿ ದೇವರಿಗೆ ವಿರೋಧವಾಗಿ ಪಾಪಗಳನ್ನು ನಾವು ಮಾಡದೇ ಇರಬೇಕಂದರೆ, ಆಮೇಲೆ ಹಲ್ಲೆಲೂಯಾ, ದೇವರ ವಾಕ್ಯ ನಮ್ಮ ಹೃದಯಗಳಲ್ಲಿ ನಾವು ಇಟ್ಟುಕೊಳ್ಳಬೇಕು. ದೇವರ ವಾಕ್ಯ ಇರೋರು ಆ ದೇವ್ರ ವಾಕ್ಯ ಏನು ಮಾಡುತ್ತಂದ್ರೆ ಅವ್ರ ಹೃದಯಗಳಲ್ಲಿ ದೇವ್ರ ವಾಕ್ಯ ವಾಸವಾಗಿರುವಾಗೆ ಅವರಿಗೆ ವಾಕ್ಯದ ಬಗ್ಗೆ ಭಯ ಇರುತ್ತೆ. ವಾಕ್ಯ ಈಗ ಹೇಳುತ್ತಲ್ವಾ, ವಾಕ್ಯ ಹೀಗೆ ಮಾತಾಡುತ್ತಲ್ಲ, ವಾಕ್ಯದ ಪ್ರಕಾರವಾಗಿ ನಾವು ಈ ರೀತಿ ನಡ್ಕೊಳ್ಬೇಕು, ಈ ರೀತಿ ನಾವು ಜೀವಿಸ್ಬೇಕು, ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು, ವಾಕ್ಯಕ್ಕೆ ಭಯ ಪಡಬೇಕು, ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಬೇಕೆಂದು ದೇವರ ವಾಕ್ಯಗಳಿಗೆ ಯಾರೆಲ್ಲ ಮೊದಲು ಸ್ಥಾನ ಕೊಡ್ತಾರೆ, ವಾಕ್ಯಗಳಿಗೆಲ್ಲ ಯಾರು ಭಯ ಪಡ್ತಾರೆ, ವಾಕ್ಯಗಳನ್ನೆಲ್ಲ ಯಾರು ಕೇಳಿ ಅನುಸರಿಸ್ತಾರೋ ಅವ್ರುಗಳು ಏನು ಮಾಡ್ತಾರೆ ಅಂದರೆ ದೇವರ ವಾಕ್ಯನ ಕೇಳಿ ಕೇಳಿ ತಮ್ಮ ಹೃದಯಗಳಲ್ಲಿ ಇಟ್ಕೊಳ್ತಾರೆ. ಯಾರ ಹೃದಯದಲ್ಲಿ ವಾಕ್ಯ ಇರುತ್ತೋ ಅವ್ರ ಪಾಪ ಮಾಡೋದಿಲ್ಲ. ಯಾರ ಹೃದಯದಲ್ಲಿ ದೇವರ ವಾಕ್ಯ ಇರುತ್ತೋ ಅವ್ರಿಗೆ ದೇವರ ಭಯ ಇರುತ್ತೆ. ವೇದದಲ್ಲಿ ನಾವು ನೋಡ್ತೀವಿ, ಯೋಸೇಫ್ ಅಂದ್ಬಿಟ್ಟು ಒಬ್ಬ ಯವನಸ್ಥನು, ಆತನ ಜೀವಿತದಲ್ಲಿ ಒಂದು ಪಾಪ ಪ್ರವೇಶ ಮಾಡುತ್ತೆ. ಆ ಪಾಪ ಏನಂದ್ರೆ ಒಂದು ವ್ಯಭಿಚಾರ ಪಾಪ. ಪೋತಿಫರನ ಹೆಂಡತಿ ಯೋಸೇಫನನ್ನ ತನ್ನ ಸಂಗಡ ಸಂಗಮಕ್ಕೆ ಬಾ ಎಂದು ಬಲವಂತ ಮಾಡ್ತಾಳೆ. ಆ ಸಮಯದಲ್ಲಿ ಯೋಸೇಫ ಏನು ಹೇಳ್ತಾನಂದ್ರೆ, ದೇವರಿಗೆ ವಿರೋಧವಾಗಿ ನಾನು ಹೇಗೆ ಪಾಪ ಮಾಡಲಿ? ನೋಡಿದ್ರ, ಅವನ ಒಳಗಡೆ ದೇವರ ಭಯ ಇತ್ತು. ದೇವರ ಭಯ ಇರೋ ಕಾರಣ ಏನಂದ್ರೆ ದೇವರ ವಾಕ್ಯ ಅವರ ಹೃದಯದಲ್ಲಿದೆ. ದೇವರ ವಾಕ್ಯ ಅವ್ರ ಹೃದಯದಲ್ಲಿರುವಾಗ ಅವ್ರಿಗೆ ದೇವರ ಭಯ ಇರುತ್ತೆ. ದೇವರ ಭಯ ಇರುವಾಗ ಆತನಿಗೆ ಪಾಪ ಮಾಡಬಾರ್ದು ಎನ್ನೋ ಒಂದು ಭಯ ಅವನಿಗೆ ಹೇಗೆ ಬಂತಂದ್ರೆ ದೇವರ ವಾಕ್ಯದ ಮೂಲಕವಾಗಿ ಆ ಭಯ ಆತನಿಗೆ ಬಂತು. ಹಲ್ಲೆಲೂಯಾ. ಹೀಗಾಗಿ ಕೊನೆ ಕಾಲದಲ್ಲಿ ಪ್ರತಿಯೊಬ್ಬರು ಪಾಪ ಮಾಡದೇ ಇರಬೇಕಂದ್ರೆ ದೇವರ ವಾಕ್ಯ ಹೃದಯದಲ್ಲಿ ಇರಬೇಕು. ನಾವು ನೋಡ್ತೀವಿ, ಎಷ್ಟೋ ಜನವ್ರಿಗೆ ತಪ್ಪು ಮಾಡಬೇಡಿ, ಪಾಪ ಮಾಡಬೇಡಿ, ಕುಡಿಬೇಡ್ರಿ, ಕಳ್ತನ ಮಾಡಬೇಡ್ರಿ, ವ್ಯಭಿಚಾರ ಮಾಡಬೇಡ್ರಿ, ಮೋಸ ಮಾಡಬೇಡಿ, ಒಳ್ಳೆದನ್ನೇ ಮಾಡ್ರಿ, ದೇವ್ರಿಗೆ ಭಯಪಡ್ರಿ ಅಂದ್ರು ಮನುಷ್ಯರು ಎಷ್ಟೇ ಹೇಳಿದ್ರು ಅವರು ಅದನ್ನೇನು ಮಾಡಲ್ಲ, ಕೇಳ್ತಾರೆ. ಆದರೆ ಪಾಪ ಮಾಡದಿರೋ ಇರೋಕ್ಕೆ ಆಗೋದಿಲ್ಲ. ಕಾರಣ ಮನುಷ್ಯನ ಮಾತಲ್ಲಿ ಏನಿರುತ್ತಂದ್ರೆ ಬರೀ ಮಾನಸಿಕವಾದ ಮಾತುಗಳು. ಆ ಮಾತಲ್ಲಿ ಯಾವ ಶಕ್ತಿನೂ ಇರಲ್ಲ, ಬಲನೂ ಇರಲ್ಲ, ಬೆಂಕಿನೂ ಇರಲ್ಲ. ಆದರೆ ದೇವರ ಮಾತಲ್ಲಿ ಬಲ ಇರುತ್ತೆ, ಜೀವ ಇರುತ್ತೆ, ಬೆಂಕಿ ಇರುತ್ತೆ. ಹಾಗಾಗಿ ದೇವರ ವಾಕ್ಯ ಹೃದಯಗಳಲ್ಲಿದ್ದರೆ ಅವ್ರುಗಳು ದೇವರಿಗೆ ಭಯಪಟ್ಟು ಪಾಪಗಳನ್ನ ಮಾಡದೆ ಭಕ್ತಿಯಾಗಿ ಜೀವಿಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಪಾಪ ಮಾಡದೇ ಇರಬೇಕಂದ್ರೆ ನಿಮ್ಮ ಹೃದಯಗಳಲ್ಲಿ ಏನಿರ್ಬೇಕಂದ್ರೆ ದೇವರ ವಾಕ್ಯ ನಿಮ್ಮ ಹೃದಯಗಳಲ್ಲಿ ಇರಬೇಕು. ವಾಕ್ಯ ಕೇಳುವಾಗೆ ಸೇವಕರುಗಳು ದೇವರ ವಾಕ್ಯಗಳನ್ನ ಬೋಧಿಸ್ತಾರೆ. ದೇವ್ರ ವಾಕ್ಯನ ಅವ್ರು ಬೋಧಿಸುವಾಗೆ ಕಿವಿಗೊಟ್ಟು ದೇವ್ರ ವಾಕ್ಯನ ಕೇಳಬೇಕು. ಕೇಳಿ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಅನುಸರಿಸಬೇಕು. ನೀವು ಬೈಬಲ್ನ ಓದಬೇಕು. ಪ್ರತಿ ಮುಂಜಾನೆ ಜಾವದಲ್ಲಿ, ರಾತ್ರಿ ಸಮಯಗಳಲ್ಲಿ ಸಮಯ ಸಿಕ್ಕುವಾಗೆಲ್ಲ ದೇವರ ವಾಕ್ಯನ ಓದಬೇಕು. ದೇವರ ವಾಕ್ಯ ಓದುವಾಗೆ ಆ ವಾಕ್ಯ ನಿಮ್ಮ ಹೃದಯಗಳಲ್ಲಿ ಇರುತ್ತೆ. ಈ ರೀತಿಯಾಗಿ ವಾಕ್ಯ ಕೇಳುವಾಗೆ, ನೀವು ವೇದ ಓದುವಾಗೆ ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಇರುವಾಗೆ ನೀವು ಪಾಪ ಮಾಡೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಪಾಪ ಮಾಡದೇ ಇರಬೇಕಂದ್ರೆ ದೇವರ ವಾಕ್ಯ ಹೃದಯದಲ್ಲಿ ಇರಬೇಕು. ಆಗಲೇ ಅವ್ರಿಗೆ ಪಾಪ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ದೇವರ ವಾಕ್ಯ ಯಾರ ಹೃದಯದಲ್ಲಿ ಇಲ್ಲವೋ ಅವರು ಪಾಪ ಮಾಡ್ತಾರೆ. ದೇವರ ವಾಕ್ಯ ಯಾರ ಹೃದಯಗಳಲ್ಲಿ ಇರಲ್ವೋ ಅವ್ರುಗಳು ಪಾಪದಲ್ಲೇ ಇರ್ತಾರೆ, ಪಾಪ ಮಾಡಿಕೊಂಡೇ ಇರ್ತಾರೆ, ಈ ರೀತಿಯಾಗಿ ಜೀವಿಸ್ಕೊಂಡಿರ್ತಾರೆ. ಒಂದು ದಿನ ಏನಾಗುತ್ತೆ, ಆ ಪಾಪ ಅವ್ರನ್ನ ಪಾತಾಳಕ್ಕೂ ನರಕಕ್ಕೂ ಎಳೆದುಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಹಲ್ಲೆಲೂಯಾ. ಈ ಕೊನೆ ಕಾಲದಲ್ಲಿ ದೇವರ ವಾಕ್ಯ ನಿಮ್ಮ ಹೃದಯಗಳಲ್ಲಿ ಇರಬೇಕಾದರೆ ನೀವು ದೇವರ ಪಾದದಲ್ಲಿ ನಿಮ್ಮ ಹೃದಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಹೃದಯಗಳ ಶುದ್ಧೀಕರಣಕ್ಕಾಗಿ ಪ್ರಾರ್ಥಿಸಬೇಕು. ದಾವೀದ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು.
ನೋಡಿ, ಆತನು ಒಂದು ಪಾಪ ಮಾಡುವಾಗೆ ಆ ಪಾಪದ ನಿಮಿತ್ತವಾಗಿ ಆತನ ಹೃದಯ ಅಶುದ್ಧ ಆಗ್ಬಿಡುತ್ತೆ. ದಾವಿದ ಒಂದು ಪಾಪ ಮಾಡ್ತಾನೆ, ಆ ಪಾಪದ ನಿಮಿತ್ತವಾಗಿ ದಾವಿದನ ಹೃದಯ ಏನಾಗುತ್ತೆ, ಅಶುದ್ಧವಾಗ್ಬಿಡುತ್ತೆ. ಹಾಗಾಗಿ ಆತನು ಹೃದಯ ಅಶುದ್ಧ ಆಗುವಾಗೆ ಹೃದಯದಲ್ಲಿ ಸಮಾಧಾನ ಹೋಗುತ್ತೆ, ಹೃದಯದಲ್ಲಿ ರಕ್ಷಣೆ ಆನಂದ ಹೋಗುತ್ತೆ, ಹೃದಯದಲ್ಲಿರೋಂಥ ಒಂದು ನೆಮ್ಮದಿನೇ ಹೊರಟೋಗುತ್ತೆ. ಹಾಗಾಗಿ ದಾವಿದ ಭಕ್ತ ದೇವರ ಸಮ್ಮುಖದಲ್ಲಿ ಹೋಗಿ ಏನು ಮಾಡ್ತಾನೆ, ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾನೆ. ಆ ಸಮಯದಲ್ಲಿ ದಾವಿದ ಭಕ್ತ ದೇವರ ಹತ್ರ ಹೇಳ್ತಾನೆ, ದೇವರೇ, ಶುದ್ಧ ಹೃದಯನ ನನ್ನಲ್ಲಿ ನಿರ್ಮಿಸು. ನೀನು ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸಿದರೆ ನಾನು ಪಾಪ ಮಾಡದೇ ಇರಲು ಸಾಧ್ಯ ಆಗುತ್ತಪ್ಪ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾನೆ. ನೀವು ಅದೇ ರೀತಿಯಾಗಿ ದೇವರ ಸಮ್ಮುಖದಲ್ಲಿ, ದೇವರೇ, ಈ ಪಾಪ ನಾನು ಮಾಡಬಾರ್ದು, ಈ ಅಶುದ್ಧಗಳು ನಾನು ನೋಡಬಾರ್ದು ಅಂದ್ಬಿಟ್ಟು ನೀವು ಏನು ಮಾಡ್ಬೇಕಂದ್ರೆ ದೇವರ ಪಾದದಲ್ಲಿ ನಿಮ್ಮ ಹೃದಯಗಳ ಶುದ್ಧೀಕರಣಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ ಶುದ್ಧಿ ಮಾಡ್ತಾನೆ, ದೇವರೇ ನಿಮ್ಮ ಹೃದಯಗಳನ್ನು ಶುದ್ಧಿ ಮಾಡ್ತಾನೆ. ಹಾಗಾಗಿ ದೇವರನ್ನ ನೋಡಿ ನೀವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ನಿಮ್ಮ ಹೃದಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಶುದ್ಧ ಹೃದಯವನ್ನು ನನ್ನಲ್ಲಿ ನಿರ್ಮಿಸು, ಪರಿಶುದ್ಧವಾದ ಹೃದಯ ನನಗೆ ಕೊಡು ಸ್ವಾಮಿ, ನೂತನವಾದ ಹೃದಯ ನನಗೆ ಕೊಡಪ್ಪ, ಒಳ್ಳೆ ಹೃದಯ ನನಗೆ ಕೊಡಪ್ಪ, ನಿನಗೆ ಭಯಪಡೋ ಹೃದಯ ನನಗೆ ಕೊಡಪ್ಪ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥ ಹೃದಯ ನನಗೆ ಕೊಡಪ್ಪ ಅಂದ್ಬಿಟ್ಟು ವಿಧವಾಗಿ ದೇವರ ಪಾದದಲ್ಲಿ ನಿಮ್ಮ ಹೃದಯಕ್ಕಾಗಿ ನೀವೇನು ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ನೀವು ಆ ರೀತಿ ಪ್ರಾರ್ಥನೆ ಮಾಡಿದ್ರೆ ದೇವರು ಏನು ಮಾಡ್ತಾನೆ, ಆ ಪ್ರಾರ್ಥನೆ ಕೇಳ್ತಾನೆ. ಆ ಪ್ರಾರ್ಥನೆ ಕೇಳುವಾಗ ಯಾರೆಲ್ಲ ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ನಿಜವಾದ ಹೃದಯದಿಂದ ಪ್ರಾರ್ಥನೆ ಮಾಡ್ತಾರೆ, ಪಾಪನೇ ಮಾಡಬಾರ್ದು, ಭಕ್ತಿಯಾಗಿ ಜೀವಿಸ್ಬೇಕಂದು ಒಳ್ಳೆ ಮನಸ್ಸು, ಒಳ್ಳೆ ಉದ್ದೇಶ ಇಟ್ಕೊಂಡು ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ ದೇವರು ಅವರ ಪ್ರಾರ್ಥನೆಗಳನ್ನ ಕೇಳ್ತಾನೆ. ಆನಂತರ ಕರ್ತನ ಅವ್ರ ಹೃದಯಗಳನ್ನ ಶುದ್ಧಿ ಮಾಡಿ ಅವರಿಗೆ ಒಂದು ನೂತನ ಹೃದಯಗಳನ್ನ ಅವರು ಕೊಡುವರಾಗಿರ್ತಾರೆ. ಆಮೇಲೆ ಅಲ್ಲೆಲ್ಲೂಯ. ನಾವು ಬೈಬಲಲ್ಲಿ ನೋಡ್ತೀವಿ, ಸೌಲ್ ರಾಜ ದೇವರು ಸೌಲ್ ರಾಜನಿಗೆ ನೂತನ ಹೃದಯವನ್ನ ಕೊಟ್ಟ ಎಂದು ಬರೆಯಲ್ಪಟ್ಟಿದೆ. ನೋಡಿದ್ರೆ ಆ ಸೌಲ್ಗೆ ದೇವರು ನೂತನ ಹೃದಯ ಕೊಟ್ಟ. ದೇವರು ಆ ರೀತಿನೇ, ಯಾಕಂದ್ರೆ ಇದನ್ನ ಯಾರು ಮಾಡೋಕ್ಕಾಗಲ್ಲ. ಯಾವ ಡಾಕ್ಟ್ರು, ವಿಜ್ಞಾನಿ, ಯಾವ ತಂದೆ ತಾಯಿಗಳು ಯಾರು ನಮ್ಮ ಹೃದಯಗಳನ್ನ ನೂತನ ಪಡಿಸೋಕ್ಕಾಗೋದಿಲ್ಲ, ಹೊಸ ಹೃದಯಗಳನ್ನ ನಮ್ಗೆ ಕೊಡೋಕ್ಕಾಗೋದಿಲ್ಲ, ಹೊಸ ಮನಸ್ಸುಗಳನ್ನ ದೇವರು ನಮ್ಮಲ್ಲಿ ಹುಟ್ಟಿಸೋಕ್ಕಾಗೋದಿಲ್ಲ. ಅದು ಯಾರಿಂದ ಸಾಧ್ಯ ಅಂದ್ರೆ ದೇವರು. ಯಾಕಂದ್ರೆ ದೇವರೇ ಪ್ರತಿ ಮನುಷ್ಯನ ಹೃದಯಗಳನ್ನ ಸೃಷ್ಟಿಸಿರೋದು, ಶರೀರನ ಅವರೇ ಸೃಷ್ಟಿಸಿರೋದು, ಪ್ರಾಣವನ್ನ, ಆತ್ಮವನ್ನ, ಶರೀರವನ್ನ ತಾಯಿಯ ಗರ್ಭದಲ್ಲಿ ದೇವರ ಸೃಷ್ಟಿಸಿರೋದು. ಆಗ ಹೃದಯಗಳನ್ನ ಸೃಷ್ಟಿಸುವವರು ಯಾರಂದ್ರೆ ದೇವರು. ಅದು ಮತ್ತೆ ಮನುಷ್ಯನ ಕೈಯಿಂದಲೋ, ಡಾಕ್ಟರ್ ಕೈಯಿಂದಲೋ, ವಿಜ್ಞಾನಿ ಕೈಯಿಂದಲೋ, ತಂದೆ ತಾಯಿಗಳ ಕೈಯಿಂದಲೋ ಆ ಹೃದಯಗಳನ್ನ ಸೃಷ್ಟಿಸಲು ಸಾಧ್ಯವಿಲ್ಲ. ದೇವರ ಹೃದಯಗಳನ್ನ ಸೃಷ್ಟಿಸಿರೋದು. ಹಾಗಾಗಿ ದೇವರ ಬಳಿಯಲ್ಲ ನಾವು ಕೇಳಬೇಕು, ದೇವರೇ, ಕೆಟ್ಟ ಹೃದಯನ ತೆಗೆದಾಕಿ ಒಳ್ಳೆ ಹೃದಯನ ಕೊಡು, ಅಶುದ್ಧ ಹೃದಯನ ತೆಗೆದಾಕಿ ನೂತನ ಪಡಿಸು. ಈ ರೀತಿಯಾಗಿ ಹೃದಯಗಳನ್ನ ಪರಿಶುದ್ಧವಾಗಿ ಇರೋಕೆ, ನೂತನವಾಗಿರೋಕೆ, ಒಳ್ಳೆ ಹೃದಯಗಳಾಗಿರೋಕೆ, ಒಂದು ಪವಿತ್ರವಾದ ಹೃದಯಗಳಾಗಿ ನಾವು ದೇವರು ಆ ಹೃದಯಗಳನ್ನ ಆ ರೀತಿ ಮಾಡ್ಬೇಕಂದ್ರೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ದೇವರು ಅಂಥವ್ರಿಗೆ ಒಳ್ಳೆ ಹೃದಯ ಕೊಡ್ತಾನೆ, ನೂತನ ಹೃದಯ ಕೊಡ್ತಾನೆ, ಪರಿಶುದ್ಧ ಹೃದಯ ಕೊಡ್ತಾನೆ, ಶುದ್ಧ ಹೃದಯಗಳನ್ನ ದೇವ್ರು ನಿರ್ಮಿಸ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆ ರೀತಿ ನಿಮ್ಮ ಹೃದಯಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತೆ ದೇವರ ವಾಕ್ಯವನ್ನು ಕೇಳ್ರಿ. ಸೇವಕರು ದೇವರ ವಾಕ್ಯನ ನಿಮ್ಗೆ ಬೋಧಿಸುವಾಗೆ ಭಯದಿಂದ, ಭಕ್ತಿಯಿಂದ, ಅತಿ ಆಸಕ್ತಿಯಿಂದ ಕಿವಿಗೊಟ್ಟು ದೇವರ ವಾಕ್ಯನ ಕೇಳಬೇಕು. ಅಂದ್ರೆ ಸೇವಕರ ಮೂಲಕವಾಗಿ ಪರಿಶುದ್ಧಾತ್ಮ ದೇವರು ನಿಮ್ಮ ಸಂಗಡ ಮಾತನಾಡ್ತಾನೆ. ಆಗ ದೇವರ ಆತ್ಮ ಸೇವಕರ ಸಂಗಡ ಮಾತಾಡುವಾಗೆ ಅದು ದೇವರ ಮಾತು ಎಂದು ಕೇಳಿ ಅದರ ಮೇಲೆ ನಂಬಿಕೆ ಇಟ್ಟು ಆ ಮಾತುಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ ಆವಾಗ ಹೃದಯದಲ್ಲಿ ದೇವರ ವಾಕ್ಯ ಏನಾಗುತ್ತೆ, ವಾಸವಾಗಿರುವಾಗೆ ನೀವುಗಳು ಪಾಪ ಮಾಡೋಕ್ಕೆ ಭಯ ಪಡ್ತೀರಾ, ಪಾಪ ಮಾಡೋಕ್ಕೆ ನೀವು ಹೋಗೋದೇ ಇಲ್ಲ. ನೀವು ಸತ್ಯವೇದವನ್ನ ಓದಬೇಕು. ಸತ್ಯವೇದವನ್ನು ಓದಿ ಧ್ಯಾನಿಸಿ ಆ ವಾಕ್ಯದ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ವಾಕ್ಯಕ್ಕೆ ನಾನು ಒಪ್ಪಿಸ್ಕೊಡ್ತೀನಪ್ಪ, ಈ ವಾಕ್ಯ ನನ್ನ ಹೃದಯದಲ್ಲಿ ಇಡು ಸ್ವಾಮಿ ಅಂದ್ಬಿಟ್ಟು ಆ ರೀತಿ ಓದಬೇಕು, ಧ್ಯಾನಿಸ್ಬೇಕು. ಆ ವಾಕ್ಯನ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರು ಹೇಳ್ತಾರೆ, ನನ್ನ ಮಾತುಗಳು ಆತ್ಮವಾಗಿದೆ, ಜೀವವಾಗಿದೆ.
ಮತ್ತೆ ನನ್ನ ಮಾತುಗಳು ಬೆಂಕಿಯಾಗಿದೆ, ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆ ಸಮವಾಗಿದೆ ಎಂದು ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯ ತುಂಬಾನೇ ಶಕ್ತಿ ಉಳ್ಳದು, ದೇವರ ವಾಕ್ಯ ಬೆಂಕಿ ಉಳ್ಳದು, ದೇವರ ವಾಕ್ಯ ಆತ್ಮ ಉಳ್ಳದು, ಜೀವ ಉಳ್ಳದು, ಉಜ್ಜೀವಿಸ ಮಾಡತಕ್ಕದಾಗಿರುತ್ತೆ. ಹಾಲೆಲೂಯ. ಎಷ್ಟೋ ಜನ ಪ್ರಾರ್ಥನೆಗಳು ಮಾಡ್ತಾರೆ, ಆದರೆ ಪಾಪನೂ ಮಾಡ್ತಾ ಇರ್ತಾರೆ. ಪಾಪ ಮಾಡಬಾರ್ದನ್ನ ಆಸೆ ಇರುತ್ತೆ, ಆದರೆ ಪಾಪ ಮಾಡ್ತಾರೆ. ಪಾಪನ ಬಿಟ್ಬಿಡ್ಬೇಕು ಅನ್ಸುತ್ತೆ, ಆದರೆ ಬಿಡೋಕ್ಕಾಗ್ತಾನೆ ಇಲ್ಲ. ಶುದ್ಧವಾಗಿರ್ಬೇಕು ಅನ್ಸುತ್ತೆ, ಶುದ್ಧವಾಗಿರೋಕ್ಕಾಗ್ತಾ ಇಲ್ಲ. ಒಳ್ಳೆ ರೀತಿ ನಾನು ದೇವರಿಗೆ ಭಯಭಕ್ತಿಯಾಗಿ ಜೀವಿಸ್ಬೇಕು, ಎಲ್ಲ ವಿಧವಾದ ಆಸೆ ಇದಾವೆ, ಆದರೆ ಆ ರೀತಿಯಾಗಿ ನಾವು ನಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆಮೇಲೆ ಅಲ್ಲೆಲ್ಲೂ ಅದಕ್ಕೆ ದೇವರು ಕೆಲವು ಕಾರ್ಯಗಳನ್ನ ಇಟ್ಟಿದ್ದಾನೆ. ದೇವರು ವಾಕ್ಯ ಹೇಳುತ್ತೆ, ಕೀರ್ತನೆ 119 ವಚನದಲ್ಲಿ, ಯೌವನಸ್ಥರು ತಮ್ಮ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳೋದು ಯಾವುದರಿಂದ? ನನ್ನ ವಾಕ್ಯವನ್ನು ಗಮನಿಸಿ ನಡೆಯೋದ್ರಿಂದಲೇ. ಆಗ ದೇವರ ವಾಕ್ಯನೇ ನಿಮ್ಮನ್ನ ಶುದ್ಧಿ ಮಾಡುತ್ತೆ ಎಂದು ಬರೆಯಲ್ಪಟ್ಟಿದೆ. ಏಸಪ್ಪ ಶಿಷ್ಯರ ಸಂಗಡ ಮಾತಾಡ್ತಾನೆ. ಯೋನ್ ಸುವಾರ್ತೆ 15:3 ವಚನದಲ್ಲಿ, ನನ್ನ ವಾಕ್ಯದಿಂದ ನೀವು ಶುದ್ಧರಾಗಿದ್ದೀರಾ. ಆಗ ದೇವರ ವಾಕ್ಯದಿಂದಲೇ ಎಲ್ಲ ಹೃದಯಗಳು ಶುದ್ಧ ಆಗೋಕೆ ಸಾಧ್ಯ. ನೀವು ನಿಮ್ಮ ದೋಷಗಳನ್ನ ಮುಚ್ಚಿಕೊಳ್ಳದೆ ಅವುಗಳನ್ನ ದೇವರ ಮುಂದೆ ಒಪ್ಪಿಕೊಂಡು ಅರಕೆ ಇಡಬೇಕು. ಈಗ ಮಾಡಿರೋ ಸಕಲ ವಿಧವಾದ ಪಾಪಗಳನ್ನ ಒಪ್ಪಿಕೊಳ್ಬೇಕು, ಅರಕೆ ಇಡಬೇಕು, ಅದನ್ನು ಬಿಟ್ಟು ಬಿಡ್ಬೇಕು. ಆಗ ದೇವರು ಕರುಣಿಸಿ ದಯ ತೋರಿಸಿ ಎಲ್ಲಾ ರೀತಿಯಾದ ಪಾಪಗಳನ್ನ ಮನ್ನಿಸಿ ನಿಮ್ಮನ್ನ ನೂತನ ಪಡಿಸಿ ಬಿಡುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಈ ಕೊನೆ ಕಾಲದಲ್ಲಿ ಪಾಪ ಹೆಚ್ಚಾಗಿದೆ. ಆ ಪಾಪಗಳ ಕಡೆ ನೀವು ನಿಮ್ಮ ಹೃದಯಗಳನ್ನ ತಿರುಗಿಸಬಾರ್ದು. ದೇವರ ಕಡೆ ನಿಮ್ಮ ಹೃದಯಗಳನ್ನ ತಿರುಗಿಸಿ ನೀವು ನಿಮ್ಮ ಹೃದಯ ಶುದ್ಧೀಕರಣಕ್ಕಾಗಿ ಪ್ರಾರ್ಥಿಸ್ರಿ. ಸೇವಕರ ಮೂಲಕವಾಗಿ ಕೇಳುವಂತ ವಾಕ್ಯಗಳಿಗೆ ಹೃದಯದಲ್ಲಿ ವಾಸ ಮಾಡಕ್ ಸ್ಥಳ ಕೊಡ್ರಿ. ನೀವು ಸತ್ಯವೇದವನ್ನ ಓದಿ ಧ್ಯಾನಿಸ್ರಿ. ದೇವರ ಸಮ್ಮುಖದಲ್ಲಿ ಆ ವಾಕ್ಯ ನನ್ನ ಹೃದಯದಲ್ಲಿ ಇರ್ಬೇಕನ್ನ ಪ್ರಾರ್ಥನೆ ಮಾಡ್ರಿ. ವಾಕ್ಯದ ಪ್ರಕಾರವಾಗಿ ಜೀವಿಸ್ಬೇಕಪ್ಪ ಅಂತ ಕೇಳ್ರಿ. ವಾಕ್ಯವನ್ನ ಮೀರಿ ನಾನು ನಡಿಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊಡ್ರಿ. ನಿನ್ನ ವಾಕ್ಯದಿಂದ ನನ್ನನ್ನು ಎಚ್ಚರಿಸು ಅಂತ ಕೇಳ್ರಿ. ನಿನ್ನ ವಾಕ್ಯದಿಂದ ನನ್ನ ಜೊತೆ ಮಾತನಾಡು ಅಂದ್ಬಿಟ್ಟು ಈ ರೀತಿಯಾಗಿ ನೀವುಗಳು ಮಾಡಬೇಕು. ನೀವು ಈ ರೀತಿಯಾಗಿ ದೇವರ ವಾಕ್ಯದಲ್ಲಿ ಪ್ರಯತ್ನ ಮಾಡಿ 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 ದೇವರ ಸಮ್ಮುಖದಲ್ಲಿ ಮಾಡುವುದಾದ್ರೆ ಆ ವಾಕ್ಯ ನಿಮ್ಮ ಹೃದಯಗಳನ್ನ ಶುದ್ಧಿಪಡಿಸುತ್ತೆ, ನಿಮ್ಮ ಪ್ರಾಣಗಳನ್ನ ಪಡಿಸುತ್ತೆ, ನಿಮ್ಮ ಶರೀರಗಳನ್ನ ಕೂಡ ದೇವರಿಗೆ ಸುಗಂಧ ವಾಸನೆಯಾಗಿ ಇಟ್ಟುಕೊಳ್ಳುವಾಗೆ ದೇವರು ನಿಮಗೆ ಸಹಾಯ ಮಾಡಲು ಶಕ್ತನಾಗಿರ್ತಾನೆ. ಹಾಲೆಲೂಯಾ. ಈ ವಾಕ್ಯ ಕೇಳಿಕೊಂಡಿರುವಂತ ಎಲ್ಲಾ ದೇವ ಮಕ್ಕಳು, ಎಲ್ಲ ಪ್ರಿಯರೇ, ದೇವರ ವಾಕ್ಯ ಮಾತನಾಡುತ್ತೆ, ದೇವರ ವಾಕ್ಯ ಕಾರ್ಯ ಮಾಡುತ್ತೆ. ದೇವರ ವಾಕ್ಯ ನಿಮ್ಮನ್ನ ಖಂಡಿಸುತ್ತೆ, ಗದರಿಸುತ್ತೆ, ಎಚ್ಚರಿಸುತ್ತೆ, ಬೋಧಿಸುತ್ತೆ, ಮಾತಾಡುತ್ತೆ. ದೇವರ ವಾಕ್ಯ ಅದ್ಭುತವಾದದ್ದು, ಜೀವ ಉಳ್ಳದ್ದು, ಸೃಷ್ಟಿಸುವಂತ ಶಕ್ತಿ ಉಳ್ಳದಾಗಿರುತ್ತೆ. ಹಾಗಾಗಿ ದೇವರ ವಾಕ್ಯಕ್ಕೆ ಕಿವಿಗೊಡ್ರಿ, ದೇವರ ವಾಕ್ಯನ ಓದ್ರಿ, ದೇವರ ವಾಕ್ಯನ ಹೃದಯಗಳಲ್ಲಿ ತುಂಬಿಸ್ಕೊಡ್ರಿ, ದೇವರ ವಾಕ್ಯಕ್ಕೆ ನಿಮ್ಮನ್ನ ಒಪ್ಪಿಸ್ಕೊಡ್ರಿ. ದೇವರ ವಾಕ್ಯದ ಪ್ರಕಾರವಾಗಿ ನೀವು ಜೀವಿಸಿದ್ರೆ ದೇವರು ನಿಮ್ಮ ಹೃದಯದಲ್ಲಿ ಇರ್ತಾನೆ. ನಾವು ನೋಡ್ತೀವಿ ಯೋನ ಸುವಾರ್ತೆ 15:7 ವಚನದಲ್ಲಿ, ನನ್ನ ವಾಕ್ಯ ನಿಮ್ಮಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ನೀವೇನ್ ಕೇಳಿದ್ರು ದೇವ್ರ ಏನ್ ಮಾಡ್ತಾನೆ, ನಿಮ್ಗೆ ಅದನ್ನ ಕೊಡ್ತಾನೆ. ದೇವ್ರ ವಾಕ್ಯ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವೇನು ಹೊಂದ್ಕೊಳಕ್ಕಾಗೋದಿಲ್ಲ. ದೇವ್ರ ವಾಕ್ಯ ನಿಮ್ಮಲ್ಲಿ ಇಲ್ಲ ಅಂದ್ರೆ ದೇವ್ರು ನಿಮ್ಮಲ್ಲಿ ವಾಸ ಮಾಡಕ್ಕಾಗಲ್ಲ. ದೇವ್ರ ವಾಕ್ಯ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಪಾಪಗಳನ್ನ ಜಯಿಸಕ್ಕಾಗಲ್ಲ. ದೇವ್ರ ವಾಕ್ಯ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಪರಲೋಕ ರಾಜ್ಯ ಸಹ ಹೋಗಿ ಸೇರೋಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ದೇವ್ರ ವಾಕ್ಯಕ್ಕೆ ಹೆಚ್ಚು ಸಮಯ ಕೊಡ್ರಿ, ಗಮನ ಕೊಡ್ರಿ, ಆಸಕ್ತಿ ತೋರಿಸ್ರಿ. ವೇದವನ್ನ ಹಗಲು ಇರುಳು ಓದ್ರಿ, ಧ್ಯಾನಿಸ್ರಿ, ಕೈಗೊಳ್ರಿ. ದೇವ್ರ ವಾಕ್ಯನ ಪ್ರೀತಿಸ್ರಿ. ದೇವ್ರ ವಾಕ್ಯನ ಅನುಸರಿಸಿ ಈ ಭೂಮಿಯಲ್ಲಿ, ಲೋಕದಲ್ಲಿ, ಜನಗಳ ಮಧ್ಯದಲ್ಲಿ ಜ್ಞಾನವಂತರಾಗಿ, ಬುದ್ಧಿವಂತರಾಗಿ ಜೀವಿಸ್ರಿ. ಅದೇ ನಿಮಗೆ ಆಶೀರ್ವಾದ, ಅದೇ ನಿಮಗೆ ಐಶ್ವರ್ಯ, ಅದೇ ನಿಮಗೆ ದೊಡ್ಡ ರಕ್ಷಣೆ ಆಗಿರುತ್ತೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯವನ್ನು ಕೇಳಿಕೊಂಡಿರುವಂತ ಎಲ್ಲ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ಎಲ್ಲರನ್ನ ನೀನು ಆಶೀರ್ವದಿಸು. ನಿನ್ನ ವಾಕ್ಯದ ಕಡೆ ಅಪ್ಪ ಅವ್ರು ಮನಸ್ಸು ಕೊಡುವಾಗೆ, ಹೃದಯ ಕೊಡುವಾಗೆ, ಸಮಯ ಕೊಡುವಾಗೆ, ಗಮನ ಕೊಡುವಾಗೆ, ಆ ರೀತಿಯಾಗಿ ಪವಿತ್ರಾತ್ಮ ದೇವ ಎಲ್ಲಾರನ್ನ ನೀನು ಪ್ರೇರೇಪಿಸಿ ಆಳ್ವಿಕೆ ಮಾಡಿ ನಿನ್ನ ವಾಕ್ಯದ ಕಡೆ ಮಕ್ಕಳನ್ನ ತಿರುಗಿಸಿ ನಡೆಸಬೇಕಾಗಿ ಯೇಸು ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ವಾಕ್ಯಗಳನ್ನ ಕೇಳೋದಾಗೆ ಎಲ್ಲ ರೀತಿಯಾದ ಹೃದಯಗಳನ್ನ, ಕಿವಿಗಳನ್ನ, ಮನಸ್ಸುಗಳನ್ನ, ಆಲೋಚನೆಗಳನ್ನ ವಂಚಿಸುವಂತ ಎಲ್ಲ ಆವಿಗಳ ಮೇಲೆ ಯೇಸು ರಕ್ತವನ್ನ ಚೆಲ್ಲಿ ಅವುಗಳೆಲ್ಲ ನಾನು ಹೊರ ಹಾಕ್ತೀನಿ ಯೇಸು ನಾಮದಲ್ಲಿ. ದೇವರ ಆತ್ಮನ ಎಲ್ಲರಿಗೂ ಸಹಾಯ ಮಾಡ್ರಿ, ಆಳ್ವಿಕೆ ಮಾಡ್ರಿ. ದೇವರ ವಾಕ್ಯದಲ್ಲಿ ಒಬ್ಬೊಬ್ಬರನ್ನ ನಡೆಸ್ರಿ, ಆಶೀರ್ವದಿಸ್ರಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.